ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಅದೇನ್ರಿ ಹಂಗೆ ಸೌಂಡ್ ಮಾಡ್ತೀರಾ? ಇವತ್ತು ಫುಲ್ ಕಿಚನ್ದು ಕೆಲಸ. ನನ್ನ ಹಸ್ಬೆಂಡು ಕಿಚನಲ್ಲಿದ್ದಾರೆ. ಬ್ರೇಕ್ಫಾಸ್ಟ್ ನಾನು ಆಲ್ರೆಡಿ ಚಪಾತಿ ಹಿಟ್ಟು ಕಲಸಿ ಅದನ್ನ ಲಟ್ಸಿ ಬಂದಿದ್ದೀನಿ. ಈಗ ಅವ್ರು ಅದನ್ನ ಬೇಯಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಎಗ್ ಬುರ್ಜಿ ಮಾಡಿದ್ದು ನವೀನ್ ಅವರೇನೆ. ಮತ್ತು ಇನ್ನೊಂದೇನಂತ ಅಂದರೆ, ನಿನ್ನೆ ನಾವು ಕಮೆಂಟ್ ಮಾಡಿ ಅಂತ ಹೇಳಿದ್ವಿ. ಪಿಂಕ್ ಬ್ಲೌಸ್ ಇಷ್ಟ ಆಯಿತು ಅನ್ನೋರಿಗೆ ನವೀನ್ ಅವ್ರು ಕಂಡ್ರೆ ತುಂಬ ಇಷ್ಟ, ಲ್ಯಾವೆಂಡರ್ ಕಲರ್ ಬ್ಲೌಸ್ ಇಷ್ಟ ಆಯಿತು ಅನ್ನೋರಿಗೆ ರಮ್ಯನ್ ಕಂಡ್ರೆ ಇಷ್ಟ ಅನ್ನೋ ಥರ. ಬಟ್ ಮ್ಯಾಕ್ಸಿಮಮ್ ಕಮೆಂಟ್ಸ್ ಪಿಂಕ್ ಅಂತಾನೆ ಬಂದಿದೆ, ಗೊತ್ತಾ? ಸೊ ನಾನೀಗ ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಈ ವ್ಲಾಗ್ ಮಾಡೋಕ್ಕಿಂತ ಮುಂಚೆ ನೋಡಿರೋಷ್ಟು ಒಂದಷ್ಟು ಕಮೆಂಟ್ಸ್, ಮ್ಯಾಕ್ಸಿಮಮ್ ಕಮೆಂಟ್ಸ್ ಪಿಂಕ್ ಅಂತಾನೆ ಇದೆ. ನವೀನ್ ನೋಡಿ ನಿಮ್ಮ ಕಂಡ್ರೆ ಎಷ್ಟು ಇಷ್ಟ ಜನಕ್ಕೆ. ಸೊ ಏನೋ ಹೇಳ್ತಾ ಇದ್ರು, ನಿನ್ನೂ ನಾನು ನೋಡಿ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಆಗಿರೋದು ಅದು ಇದು ಅಂತ. ಬಟ್ ಸೀರಿಯಸ್ಲಿ ನನಗೆ ಅನಿಸಿದ್ದು, ಲವ್ ಯು ಹೇಳ್ತಾ ಇದ್ದಾರೆ ಅಲ್ಲಿಂದನೇ. ನವೀನ್ ಅವ್ರಿಗೆ ಅಷ್ಟು ಇಷ್ಟಪಡೋರು ಇದ್ದಾರೆ. ಮತ್ತು ಮ್ಯಾಕ್ಸಿಮಮ್ ಮತ್ತು ಆ ಬ್ಲೌಸು ಅಷ್ಟೇ ಗ್ರ್ಯಾಂಡ್ ಆಗಿದೆ, ಆಯಿತಾ? ಅದಕ್ಕೆ ನಾನು ಹಂಗೆ ಸಮರ್ಥಿಸ್ಕೊಳ್ಳೋದು. ನವೀನ್ ನಿನ್ ಕಂಡ್ರೆ ಇಷ್ಟ ಅನ್ನೋದು ಇನ್ನೊಂದಾದರೆ, ಆ ಬ್ಲೌಸ್ ಕೂಡ ಅಷ್ಟೇ ರಿಚ್ ಆಗಿ ಗ್ರ್ಯಾಂಡ್ ಆಗಿದೆ, ಅದಕ್ಕೆ ಪಿಂಕ್ ಅಂತ ಕಮೆಂಟ್ ಬಂದಿರ್ಬೋದು ಅಂತ. ಸೊ ಬಟ್ ನನ್ನ ಇಷ್ಟಪಟ್ರೇನೋ, ನನ್ನ ಗಂಡನ ಇಷ್ಟಪಟ್ರೇನೋ, ಒಟ್ನಲ್ಲಿ ನಿಮ್ಮ ಪ್ರೀತಿ ನಮ್ಮ ಫ್ಯಾಮಿಲಿ ಮೇಲೆ ಇದೆಯಲ್ಲ, ಅದು ಖುಷಿ ವಿಚಾರ. ಸೊ ಈಗ ಚಪಾತಿ ಹಾಕೋ ಬರ್ತಿದ್ದಾರೆ. ಫುಲ್ ಹೊಟ್ಟೆ ಹಸ್ಬಿಡ್ತು. ಆ ಥರನೂ ಕೂಡ ಸ್ಕೂಲಿಗೆಲ್ಲ ಕಳಿಸಿದ್ದಾಯಿತು. ಆರ್ಯ ಆಟ ಆಡ್ತಾ ಇದ್ದಾನೆ. ಈಗ ನಾನು ಬ್ರೇಕ್ಫಾಸ್ಟ್, ನೀವು ಹಾಕೋ ಬಂದ್ಬಿಡಿ. ನಂಗೆ ಸಾಕು, ನನಗೆ ಒಂದೇ ಸಾಕು, ಇಷ್ಟೊಂದು ಬೇಡ. ಬೇಡ ನನಗೆ ಒಂದೇ ಸಾಕು. 2-3 ಹಾಕೋ ಬಂದವ್ರೆ ಎಗ್ ಬುರ್ಜಿ. ಇವತ್ತು ನಾನು ಬಾತ್ ಮಾಡಿಬಿಡೋಣ, ಬಾತ್ ಈಸಿ ಅಲ್ವಾ, ಬಾತ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಆದರೆ ನವೀನ್ ಇಲ್ಲ, ರಾತ್ರಿ ಬಿರಿಯಾನಿ ಮಾಡಬೇಕು, ಈಗ ಬಾತ್ ಬೇಡ ಅಂತ ಅಂದರು. ಹಾಗಾಗಿ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದ್ದು. ಈ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಟೈಮೇ ಸಾಲೋದಿಲ್ವಲ್ಲ, ಹಂಗಾಗಿ ಚಿತ್ರಾನ್ನ, ಪುಳಿಯೋಗರೆ, ಬಾತ್, ಈ ಥರ ರೈಸ್ ಐಟಮ್ಸೇ ಬೇಗ ಆಗೋದು ಅಂತ ಅದನ್ನೇ ಮ್ಯಾಕ್ಸಿಮಮ್ ಮಾಡೋದು. ಇವತ್ತು ಸ್ವಲ್ಪ ಫ್ರೀಯಾಗಿದ್ದೆ ಅಂತ ಚಪಾತಿ ಮಾಡಿದೆ. ಬಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ಚಳಿಗಂತೂ ಈ ರೊಟ್ಟಿ, ಪಲ್ಯ, ಗೊಜ್ಜು ಈ ಥರನೇ ಇಷ್ಟ ಆಗುತ್ತೆ ಈ ರೈಸ್ ಐಟಮ್ಗಿಂತ. ನಮ್ಮ ಅಮ್ಮಂಗೂ ಮ್ಯಾಕ್ಸಿಮಮ್ ಇದೇ ಥರನೇ ಇಷ್ಟ. ಈಗ ಇನ್ನೂ ನಮ್ಮ ಪ್ಲ್ಯಾನ್ ಏನಿದೆ ಅಂದರೆ, ನಂದು ಸ್ವಲ್ಪ ರಿಮೈನಿಂಗ್ ಶಾಪಿಂಗ್ ಏನಿದೆ ಅದನ್ನೆಲ್ಲ ಇವತ್ತು ಮುಗಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ವಿಟೇಷನ್ಸು ಸ್ವಲ್ಪ ಕೊಡೋದಿದೆ, ಅದನ್ನು ಕೊಡಬೇಕು. ಜೊತೆಗೆ ನವೀನ್, ನಂದು ಶಾಪಿಂಗ್ ಏನೇನು ಗೊತ್ತಾ, ನಾನು ಸ್ವಲ್ಪ ಜೀನ್ಸ್ ಮೇಲೆ ವೇರ್ ಮಾಡೋದಕ್ಕೆ ಟಾಪ್ಸ್ನ ಬೈ ಮಾಡಬೇಕು. ಆಮೇಲೆ ಸ್ವಲ್ಪ ಕುರ್ತೀಸ್ನ ಬೈ ಮಾಡಬೇಕು. ಜೊತೆಗೆ ಇದು ಬೇಕು ನನಗೆ, ಅದೇ ಹೇಳಿದ್ನಲ್ಲ, ಏನು ನೈಟ್ ರಿಸೆಪ್ಷನ್ಗೆ ಹಾಕೊಳ್ಳೋದಕ್ಕೆ ಜ್ಯುವೆಲ್ರಿ ರೆಂಟಿಗೆ ತೊಗೊಬಿಡ್ತೀನಿ ಅಂತ, ಅದೊಂದು ನೋಡೋದಕ್ಕೆ ಹೋಗಬೇಕು. ಮಕ್ಳದ್ದು ಸ್ವಲ್ಪ ಅವ್ರಿಗೆ ಶೂಸು ಮತ್ತು ಇದು ಬಟ್ಟೆ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಐತೆ, ಅದು ತೊಗೊಳೋದೈತೆ. ಇವತ್ತೆಲ್ಲ ಮುಗಿಸ್ಬಿಡ್ತೀನಿ. ಇನ್ನು ಫುಲ್ ಫ್ರೀ ಆಗಿ ಇದ್ಬಿಡ್ಬೇಕು. ಇನ್ನು ಶಾಪಿಂಗ್ ಅದೆಲ್ಲ ಇರಲ್ಲ. ಇನ್ನು ಫ್ಯಾಮಿಲಿ ಜೊತೆ ಫುಲ್ ಮದುವೆ ಸಂಭ್ರಮ ಇರಬೇಕು. ಅದ್ಬಿಟ್ಟು ಇನ್ನೂ ಶಾಪಿಂಗ್ ಮಾಡೋದು, ಪ್ಯಾಕಿಂಗ್ ಮಾಡ್ಕೊಳ್ಳೋದು ಇನ್ನೂ ಪೆಂಡಿಂಗ್ ಇದೆ. ಅಬ್ಬಾ, ಎಷ್ಟು ಕೆಲಸ ಇದೆ ಗೊತ್ತಾ? ಇದು ತಗೋಬಿಡಿ, ಹಂಗಾದ್ರೆ ಬಿಸಿದ್ ಕೊಡ್ತಾರಂತೆ. ಎಂತ ಗಂಡ ಪುಣ್ಯ ಮಾಡಿದ್ದೆ. ನನ್ನಂತ ಗಂಡನ ಪಡೆಯಕ್ಕೆ ನೀನ್ ಪುಣ್ಯ ಮಾಡಿದ್ರೆ, ನಿನ್ನಂತ ಹೆಂಡತಿನ ಪಡೆಯಕ್ಕೆ ನಾನು ಪುಣ್ಯ ಮಾಡಿರ್ತೀನಿ ಅಂತ. ಅದ್ ಕೆಳಗಡೆ ಎತ್ಕೋಬೇಕು ತಾನೆ. ತಿನ್ನಿಲ್ಲ, ಇತ್ತಿನಲ್ಲ, ಇದು ಅರ್ಧ ಹಾಕಿದಿರಲ್ಲ, ಅದು ಸಾಕು ನನ್ಗೆ. ಹಾಕ ಬನ್ನಿ ನೀವು. ಫುಲ್ಲು ಕೆಲಸ, ಮನೆ ಕ್ಲೀನ್ ಮಾಡ್ಕೋಬೇಕು. ಹಬ್ಬ ಬೇರೆ ಬರ್ತಾ ಇದೆ. ಎಲ್ಲ ಯಾವಾಗ ಮುಗ್ಸೋದು ನವೀನ್ ನಾವು? ಇಬ್ರು ಸೇರ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ತೀವಿ, ಅದೇನೆ ನಮ್ಮ ಪಾಲಿಸಿ. ನಾವಿಬ್ರು ಜೊತೆಲಿದ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ಮನಸ್ಥಿತಿ ನಮ್ದು. ಬೇಕಿದ್ರೆ ಯೋಚನೆ ಮಾಡಿ ಫ್ರೆಂಡ್ಸ್, ಯಾವ್ದಾದ್ರು ನಿಮ್ಗೊಂದು ಸಮಸ್ಯೆ ಬರುತ್ತೆ ಅಂತ ಅನ್ಕೊಳ್ಳಿ, ಅದನ್ನ ನೀವು ಒಬ್ಬರೇ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಅದು ಅವಾಗ ತುಂಬಾ ಕಷ್ಟ ಅಂತ ಅನ್ಸುತ್ತೆ. ಏನೋ ತಲೆ ಆಕಾಶನೇ ತಲೆ ಮೇಲೆ ಬಿದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಪ್ರತಿ ಹೆಣ್ಣು, ಪ್ರತಿ ಗಂಡು ಸಮಸ್ಯೆ ಬಂದಾಗ ಹೆಂಡತಿ ಹುಡುಕ್ಬೇಕು, ಪ್ರತಿ ಹೆಣ್ಣು ಸಮಸ್ಯೆ ಬಂದಾಗ ಗಂಡನ ಹುಡುಕ್ಬೇಕು. ಸೊ ನಮಗೆ ಬರೋ ಪ್ರಾಬ್ಲಮ್ಸ್ನ ಇಬ್ರು ಶೇರ್ ಮಾಡಿಕೊಂಡು, ಈಗ ಅವ್ರಿಗೇನೋ ಅವ್ರ ಆಫೀಸ್ ವಿಚಾರವಾಗಿ ಅಥವಾ ಅವ್ರ ಕೆಲಸದ ವಿಚಾರವಾಗಿ ಅಥವಾ ಏನೋ ಒಂದು ವಿಚಾರ ಅವ್ರಿಗೇನೋ ಪ್ರಾಬ್ಲಮ್ ಆಯಿತು ಅಂದಾಗ, ಅದು ಅವ್ರ ಪ್ರಾಬ್ಲಮ್ ಕೂಡ ನನ್ನ ಪ್ರಾಬ್ಲಮ್ಮೇ ಅನ್ನೋ ಮಟ್ಟಕ್ಕೆ ತಲೆ ಕೆಡಿಸ್ಕೊಂಡು ಅದಕ್ಕಿಬ್ರು ಸೇರಿ ಏನಾದರೂ ಒಂದು ಸೊಲ್ಯೂಷನ್ ಹುಡುಕಿದಾಗ ನಿಜವಾಗ್ಲೂ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ.
ಜೊತೆಗೆ ಯಾವುದೇ ಒಂದು ಕೆಲಸ ಆಗಿರ್ಬೋದು, ಇಬ್ರು ಸೇರ್ಕೊಂಡು ಇಬ್ರದ್ದು ಇನ್ವಾಲ್ವ್ಮೆಂಟ್ ಇದ್ದು ಆ ಕೆಲಸ ಮಾಡಿದಾಗ ನಿಜ ಅದು ಯಾವುದೋ ಕಷ್ಟ ಅಂತಾನೆ ಅನ್ಸಲ್ಲ. ನಾವಿಬ್ರು ಅದೇ ಥರ ಮಾಡೋದು. ಅದೇನೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಮದುವೆ ಆಗಿದ್ದು ಹೊಸದ್ರಲ್ಲಂತೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಾಪಟ್ಟೆ ಇತ್ತು. ಅದಾದ್ಮೇಲೆ ಆ 1 ಇಯರಲ್ಲಿ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದ್ರದ್ದು ಇನ್ನು ಲೈಫ್ ಟೈಮ್ ಬೇಕಾಗಿರೋಂಥ ಅಂಡರ್ಸ್ಟ್ಯಾಂಡಿಂಗ್ನ ತಂದ್ಕೊಟ್ಬಿಡ್ತು. ಸೊ ಅರ್ಥ ಮಾಡ್ಕೊಬಿಟ್ಟಿದೀವಿ. ಹಂಗಂತ ನಮ್ಮಿಬ್ರು ಮಧ್ಯೆ ಸಣ್ಣ ಪುಟ್ಟ ಜಗಳಗಳು ಮುನ್ನುಸ್ಗಳು ಬರೋದೇ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ಬರುತ್ತೆ. ನಾನು ಯಾವ ಥರ ಅಂತ ಅಂದರೆ, ನಾನು ತುಂಬ ಅರ್ಜೆಂಟಲ್ಲಿ ಇರ್ತೀನಿ ನೋಡಿ. ಅವಾಗ ನಾನು ಕ್ಲೀನಾಗಿ ಎತ್ತಿಟ್ಬಿಡ್ಬೇಕು ಮಾಡ್ಬಿಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ. ನನಗೆ ಏನಾಗಬೇಕಂದ್ರೆ ಆ ಕೆಲಸ ಮೂಮೆಂಟಲ್ಲಿ ಆಗಬೇಕು. ಈಗ ನಾನು 9 ಗಂಟೆಗೆ ಹೊರಡಬೇಕು ಅಂತಂದರೆ ನಂಗೆ ಏನು ಬೇಕು ಅದೆಲ್ಲ ಮಾಡ್ಬಿಟ್ಟು ಹಂಗೆ ಬಿಸಾಕ್ ಹೋಗಿರ್ತೀನಿ. ಇವ್ರಿಗೆ ಹಂಗಲ್ಲ, ಅದೆಷ್ಟೇ ಇದಾದರೂ ಅಲ್ಲಲ್ಲೇ ಕ್ಲೀನ್ ಆಗಬೇಕು. ಆ ವಿಚಾರವಾಗಿ ನನಗೂ ಅವ್ರಿಗೂ ಜಗಳ ಆಗುತ್ತೆ ಯೂಶಲಿ. ಅದು ಬಿಟ್ಟರೆ ಏನಾಗುತ್ತೆ ಅಂತ ಅಂದರೆ, ನಂದು ತುಂಬ ಲೆಕ್ಕಾಚಾರ ಮಾಡಿರ್ತೀನಿ. ನಾನು ಯಾವುದೇ ಇದಾದರೂ ಅಷ್ಟೇ, ನಾನು ಈ ಖರ್ಚು ಮಾಡ್ಬಿಡೋಣ ಆಮೇಲೆ ಲೆಕ್ಕ ಹಾಕೋಣ ಆ ಥರ ಎಲ್ಲ ಮೈಂಡ್ಸೆಟ್ ಅಲ್ಲ ನಂದು. ನಾನು ಯಾವ ಥರ ಅಂತ ಅಂದರೆ, ಫುಲ್ಲು ಒಂದು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀನಿ. ಈಗ ನನ್ನ ಹತ್ರ ಒಂದು 100 ರೂಪಾಯಿ ಇದೆ ಅಂತ ಅಂದರೆ, ಆ 100 ರೂಪಾಯಿಲಿ ಯಾವ್ದ್ಯಾವ್ದಕ್ಕೆ ಇಷ್ಟಿಷ್ಟು ಅಂತ ಮುಂಚೆನೇ ಡಿಸೈಡ್ ಆಗಿಬಿಡ್ಬೇಕು. ಹಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರ್ತೀನಿ. ನವೀನ್ ಹಂಗಲ್ಲ, ಈಗ ಆಯಿತು ಇವತ್ತೊಂದು ಪರಿಸ್ಥಿತಿನ ನೀಗಿಸ್ಬಿಡೋಣ, ನಾಳೆ ಏನಾಗುತ್ತೆ ನೋಡೋಣ ಅನ್ನೋ ಮೈಂಡ್ಸೆಟ್ ಅವ್ರದ್ದು. ಸೊ ಆ ವಿಚಾರದಲ್ಲಿ ಒಂಚೂರು ಅಲ್ಲ ನವೀನ್ ಇದು ಮುಂಚೆನೇ ಯೋಚನೆ ಮಾಡ್ಬೇಕಲ್ವ, ಹಂಗೆ ಹಿಂಗೆ ಅಂದ್ಕೊಂಡು ಸ್ವಲ್ಪ ಅಲ್ಲಿ ನಕ್ರ ಮಾಡ್ತೀನಿ. ಆಮೇಲೆ ಹಂಗೆ ಸಮಾಧಾನ ಆಗ್ತೀವಿ. ಸೊ ಆ ಥರ ವಿಚಾರಗಳಿಗೆ ಇನ್ನು ಮ್ಯಾಕ್ಸಿಮಮ್ ನಮಗೀಗ ಸ್ವಲ್ಪ ಮನೆ ಕೆಲಸದ ವಿಚಾರಕ್ಕೇನೆ, ಯಾಕಂದರೆ ಇಬ್ಬರೂ ವರ್ಕಿಂಗ್ ಇರೋದ್ರಿಂದ ಸ್ವಲ್ಪ ಕೆಲಸದ ವಿಚಾರಕ್ಕೇನೆ ಇದಾಗ್ತಾ ಇರುತ್ತೆ. ಬಟ್ ಅವರೇ ಮ್ಯಾಕ್ಸಿಮಮ್ ಪಾಪ ನನಗೆ ಅವರೇ ಹೆಲ್ಪ್ ಮಾಡ್ತಾರೆ. ಮತ್ತೆ ಇನ್ನೊಂದೇನಂತ ಅಂದರೆ, ಏನಾದರೂ ನನಗೆ ತಿನ್ನೋಕ್ಕೆ ಅವರೇ ಅರ್ಥ ಮಾಡ್ಕೊಂಡು ಕೊಡಿಸ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸಂಜೆ ಬಂದಾಗ ಅವ್ರಿಗೇನು ಅಂದರೆ ಹೊರ್ಗಡೆದೆಲ್ಲ ತಿನ್ಸೋದಕ್ಕೆ ಒಂಚೂರು ಇಷ್ಟ ಆಗಲ್ಲ. ಆ ವಿಚಾರ, ಹೊರ್ಗಡೆದು ಫುಡ್ ತಿಂತೀಯ ನೀನು, ಅದು ಇದು ಚಾಟ್ಸ್ ತಿಂತೀಯ ಅಂತ ಆ ವಿಚಾರ ಸಣ್ಣ ಪುಟ್ಟದ್ದು ಗಂಡ ಹೆಂಡತಿ ಅನ್ನೋದ್ಮೇಲೆ ಕೇಳಬೇಕಾ, ಮಕ್ಕಳು ವಿಚಾರಕ್ಕೆ ಆ ವಿಚಾರ ಈ ವಿಚಾರಕ್ಕೆ ಏನಾದರೂ ಒಂದು ಬರ್ತಾನೆ ಇರುತ್ತೆ. ಸೊ ಬಟ್ ಅದನ್ನು ಡ್ರ್ಯಾಗ್ ಮಾಡಲ್ಲ, ಜಸ್ಟ್ ಆ ಮೂಮೆಂಟ್ಗೆ ಅಷ್ಟೇ. ನೆಕ್ಸ್ಟ್ ಮೂಮೆಂಟಲ್ಲಿ ಮುಂಚೆ ನಾವು ಹಂಗೆ ಮಾಡ್ತಾ ಇರಲಿಲ್ಲ, ಮಾಡ್ತಾ ಇದ್ದಿದ್ದು ಮಿಸ್ಟೇಕೇ ಅದು. ಏನಾದರೂ ಒಂದು ಸಣ್ಣ ಪುಟ್ಟ ಜಗಳ ಆಯಿತು ಅಂದರೆ ಇನ್ನು ಮಾತೇ ಬಿಟ್ಬಿಡೋದು. ಅದು ನನಗೆ ಮಾತಾಡದೆ ಇರೋಕ್ಕಾಗ್ತಿರ್ಲಿಲ್ಲ. ಮತ್ತೆ ನಾನು ಇನ್ನೂ ಜೋರು ಮಾಡಿಕೊಂಡು, ನಂಗೆ ಏನಂದರೆ ಏನಾದರೂ ಒಂದು ಕ್ಲಾಶಸ್ ಆಯಿತು, ಮನಸ್ತಾಪ ಆಯಿತು ಅಂತಂದರೆ ಅದಲ್ಲೇ ಸಾಲ್ವ್ ಮಾಡ್ಕೊಬಿಡ್ಬೇಕು, ಸಾರ್ಟ್ ಔಟ್ ಆಗಿಬಿಡ್ಬೇಕು. ಅವಾಗ ನೆಮ್ಮದಿಯಾಗಿರ್ಬೋದು. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಅದೊಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಸೊ ಏನು ಗೊತ್ತಾ, ಸ್ವಲ್ಪ ಒರಟೊರಟಾಗಿ ಮಾತಾಡೋರ ಮನಸ್ಸು ತುಂಬ ಇದಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಮತ್ತು ಜಾಸ್ತಿ ಭಾವಜೀವಿ ಅಂತಾರಲ್ಲ ಆ ಥರ ಭಾವನೆಗಳ ಜೊತೆ ಜಾಸ್ತಿ ಬದುಕ್ತೀನಿ ನಾನು. ಹಂಗಾಗಿ ನಂಗೆ ಸ್ವಲ್ಪ ಸಣ್ಣ ಪುಟ್ಟದ್ದು ಹರ್ಟ್ ಆಗಿಬಿಡುತ್ತೆ, ಅವಾಗ ಕಿರ್ಚಾಡ್ಬಿಡ್ತೀನಿ. ಬನ್ನಿ ಫ್ರೆಂಡ್ಸ್, ತಿಂಡಿ ಮಾಡವ. ಟೈಮ್ ಅಲ್ಲಿ 10 ಆಯ್ತು. ಇದೇ ನಿಮ್ಮ ಅಣ್ಣ ನೆನ್ನೆನೂ ಇದೇ ಟಿ ಶರ್ಟ್ ಹಾಕಿತ್ತು, ಇವತ್ತು ಇದೇ ಟಿ ಶರ್ಟ್ ಹಾಕಿದೆ. ಫ್ರೆಶ್ ಅಪ್ ಆಗಿಲ್ಲ ಫ್ರೆಂಡ್ಸ್, ಹೊಟ್ಟೆ ಸಿತಾಯ್ತು. ಅಲ್ಲೂ ಬ್ರಷ್ ಮಾಡಿ ಹಲ್ಲುಚ್ಕೊಂಡು ಬಂದು ತಿಂಡಿ ತಿಂತಿದ್ದೀನಿ. ಬನ್ನಿ ತಿಂಡಿ ಮಾಡಿ. ತಿಂಡಿ ಪಾಪ ಹೌಸ್ ವೈಫ್ಗಳು ಕಷ್ಟ ಏನಂತ ಈಗ ಇರ್ತೈತೆ. ಗಂಡಂಗೆ ತಿಂಡಿ ಮಕ್ಕಳನ್ನೆಲ್ಲ ಕಳಿಸಿ ಗಂಡನ ಆಫೀಸಿಗೆ ಕಳಿಸಿ ಆರಾಮಾಗಿ ಅಂತಂದರೆ, ಕೆಲವ್ರು ನಮ್ಮ ಬ್ಲಾಗ್ಸ್ ನೋಡ್ತಾ ಟಿಫನ್ ಮಾಡ್ತಾ ಇರ್ತೀರಾ, TV ನೋಡ್ಕೊಂಡು ಟಿಫನ್ ಮಾಡ್ತಾ ಇರ್ತೀರಾ. ಇವತ್ತು ಸ್ವಲ್ಪ ಲೇಟಾಗಿ ಎದ್ವಿ ಆಯಿತಾ. ಎದ್ದು ಚಳಿ ಎದ್ದೇಳೋಕ್ಕಾಗಲ್ಲ, ಏನು ಮಾಡವ, ಅಷ್ಟು ಚಳಿಯ. ಈ ಕಡೆ ಬೆಟ್ಟದ ಪಕ್ಕದಲ್ಲಿ ಇರೋರ್ಗೆ ಅರ್ಥ ಆಗುತ್ತೆ. ಥರ ಹಳ್ಳಿಲಿ ಗದ್ದೆ ಬೈಲಲ್ಲಿ ಮನೆ ಇದ್ದಾಗ ಎಷ್ಟು ಚಳಿ ಆಗುತ್ತೆ ಅಷ್ಟು ಚಳಿ ಆಗುತ್ತಿಲ್ಲ. ನಂಗೆ ವಯಸ್ಸಾಗೋಯ್ತಾ ಅಂತ. ಇನ್ನೇನು ಹುಡುಗಿಯ ನೀನು? ಹಲ್ಲು ನೋಯ್ತೈತೆ ಚಪಾತಿ ತಿನ್ನೋಕ್ಕೆ. ವಯಸ್ಸಾಯ್ತನಮ್ಮ. ಇನ್ನು ನನ್ನ ಥರ ಏನಾದ್ರು ಹಿಂಗ ಸಚಿನ್ ಥರ ನನಗಿಂತ 5 ವರ್ಷ ದೊಡ್ಡ ಹುಡುಗಿ ಮದುವೆ ಆಗ್ಬಿಟ್ಟಿದ್ದೀನಿ ನಾನು. ಯಾರಾದರೂ ನಿಜ ಅನ್ಕೊಬಿಟ್ಟಾರ. ಆಮೇಲೆ ನನಗಿಂತ 6 ವರ್ಷ ದೊಡ್ಡವ್ರು ಇವರು. ನನಗೆ 30 ವರ್ಷ, ಇವರು 36 ವರ್ಷ. ಆದರೆ ಅವ್ನು ಕಾಣಲ್ಲ, ಹೆಂಗೆ ಎನರ್ಜೆಟಿಕ್ ಆಗಿ ಕಾಣ್ತಾರೆ. ಇವ್ರು ಸ್ವಲ್ಪ ಹೆಂಗೆ ಅಂದರೆ ಸ್ವಲ್ಪ ಜಾಸ್ತಿ ಹೈಟು ಪರ್ಸ್ನಾಲಿಟಿ ಇಲ್ವಲ್ಲ, ಫುಲ್ಲು ಹೆಂಗಾಗಿ ಕಾಣ್ತಾರೆ. ನಾನು ಅಗ್ಗಿಚಾರದವ್ರಿಗೆ ಇರಿಟೇಷನ್ ಆಯ್ತಾಯ್ತು. ಇನ್ನೇನು ಅಷ್ಟ್ರ ಮಟ್ಟದಾಗ ಆಗಿದ್ರೆ ನಾನು ಏನು ನೋಟಿಸ್ ಮಾಡ್ತಾರೆ ಗೊತ್ತಾ, ನಾನೇನೋ ಟೀ ಕುಡಿಚಾರ್ಲಿ ಸೌಂಡು ಬಂದು ನಗಾಡ್ಬಿಡೋದು, ಏನು ಹೇಳಲ್ಲ, ಸುಮ್ಮನೆ ನಗಾಡ್ಬಿಡೋದು ಬಿಟ್ಟು. ಅದೇನಾದ್ರು ಹೊರಗಡೆ ಹೋಗಿ ಕುಡಿತಾ ಇರ್ತೀವಿ. ಮೊನ್ನೆ ದೀಪಕ್ ಜ್ಯುವೆಲ್ರಿ ಕಾಫಿ ತರ್ಸವ್ರೆ, ಅಲ್ಲೂ ಕುಡಿತಾ ಇದ್ದೀನಿ. ಒಂದ್ಸಲ ಅವ್ರಿಗೆ ಹೇಳಕ್ಕಾಗದೆ ಇದ್ದಾಗ ಮುಖ ನೋಡ್ತಾರೆ ಹಿಂಗೊಂದ್ಸಲ. ಅಯ್ಯೋ, ನನಗೆ ಇಲ್ಲಿ ಹಂಗೆ ಅಗಿಯೋದು, ಹಂಗೆ ಟೀ ಕುಡಿಬೇಕಾದ್ರೆ ಸೌಂಡ್ ಮಾಡೋದು ಇರಿಟೇಟ್ ಆಗಿಬಿಡುತ್ತೆ. ಹಿಂಗೆ ಒಂದು ಲುಕ್
ಹಿಂಗೆ ಒಂದು ಲುಕ್ ಕೊಟ್ಟಿರ್ತೀನಿ ಆಯ್ತಾ, ಆಗ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ತಾನೇ. ಹಾಗಾದ್ರೆ ನಂಗೆ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ನಾನು ಕಂಟ್ರೋಲ್ ಫೀಲ್ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಚಪಾತಿನೂ ಅಷ್ಟೇ ಫೀಲ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಅಲ್ಲ, ನಾನು ಸೌಂಡ್ ಮಾಡ್ದಂಗೆ ಅಗ್ದು ತಿಂತಾ ಇದ್ರೆ ನಂಗೆ ಅಲ್ಲೋ ಗೊತ್ತೈತೆ. ನಿನ್ನಂಗೆ ಏನಾರು ಅಗ್ದಿ ತಿಂದ್ಬಿಟ್ಟಿದ್ರೆ ಫ್ರೆಂಡ್ಸ್, ಏನೋ ಗೊತ್ತಾ, ಸೌಂಡ್ ಆಗುತ್ತೆ ಅಂದ್ಕೊಂಡು ನಾವು ಹಂಗನೇ ನುಂಗೋಕ್ಕಾಗುತ್ತಾ? ಇದಕ್ಕೆಲ್ಲ ಕಷ್ಟ ಆಗುತ್ತೆ. ನಾವು ಇಲ್ಲನ್ನೇ ಚೆನ್ನಾಗಿ ಗ್ರೈಂಡ್ ಮಾಡಿ ಒಳಗೆ ಕಳಿಸ್ಬೇಕು, ಆಗ ನೀಟಾಗಿ ಡೈಜೆಸ್ಟ್ ಆಗುತ್ತೆ. ತಿನ್ನು. ಯಾವುದೇ ಆಹಾರ ಆಗಲಿ ಚೆನ್ನಾಗಿ ಅಗಿದು ತಿನ್ನಬೇಕು, ಗೊತ್ತಾ? ಆವಾಗ ಮಲಬದ್ಧತೆ ಆಗಲ್ಲ. ಫ್ರೆಂಡ್ಸ್, ಫೈನಲಿ ನಾವು ಫ್ರೆಶ್ ಅಪ್ ಆಗಿ ಹೊರಡ್ತಾ ಇರೋದು 11:15 ಆಯಿತು, ಗೊತ್ತಾ? ಸೊ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ಈಗ ನಂಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಅದನ್ನು ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಬ್ಯಾಂಕ್ಗೆ ಹೋಗ್ಬಿಟ್ಟು ಆಮೇಲೆ ಇನ್ನೇನಿದ್ರು ಶಾಪಿಂಗು ಅದು ಇದು ಕೆಲಸಗಳು, ಫಸ್ಟ್ ಬ್ಯಾಂಕ್ ಕೆಲಸ ಮುಗಿಸ್ಬಿಡ್ತೀನಿ. ಬ್ಯಾಂಕ್ ಹತ್ರ ಬಂದ್ವಿ, ಕೆಲಸಗಳೇನಿದೆ ಅದನ್ನೆಲ್ಲ ಬೇಗ ಮುಗಿಸ್ಕೊಳ್ಳೋಣ ಅಂತ. ಬಟ್ ಬ್ಯಾಂಕ್ ಅಂತ ಬಂದಾಗ ನಾವು ಇಷ್ಟೇ ಟೈಮಲ್ಲಿ ಕೆಲಸ ಆಗಿಬಿಡುತ್ತೆ ಅಂತೆಲ್ಲ ಅಂದ್ಕೊಳ್ಳೋದು ಸುಳ್ಳು. ಸೊ ಅಲ್ಲಿ ಗೊತ್ತಲ್ಲ ಕೆಲಸಗಳು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ಸಮಯ ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಕೆಲಸ ಮುಗಿಯೋದಕ್ಕೆ ಸುಮಾರು ಹೊತ್ತೇ ಆಯಿತು. ನವೀನ್ ಕೂಡ ವೆಯ್ಟ್ ಮಾಡ್ತಾಯಿದ್ರು. ನಾನು ಅಷ್ಟರಲ್ಲಿ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ಪಕ್ಕದಲ್ಲೇ ಒಂದು ಯಾವುದೋ ಬೇಕ್ರಿ ಇತ್ತು, ಸ್ವಲ್ಪ ಬಾಯಾರಿಕೆ ಥರ ಆಗ್ತಾಯಿತ್ತು. ಹಾಗಾಗಿ ಏನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಬಾದಾಮಿ ಮಿಲ್ಕ್ ತೊಗೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ದೀವಿ. ಸೊ ತುಂಬಾ ಟಯರ್ಡ್ ಆಗಿತ್ತು, ಒಂಥರ ಬಿಸಿಲು. ಈಗ ಆಲ್ರೆಡಿ ಬೇಸಿಗೆ ಶುರು ಆದಂಗಿದೆ. ಮತ್ತು ನಾನು ಬ್ಲೌಸ್ದು ಏನಿದೆ ಸ್ವಲ್ಪ ಕೊಡಬೇಕಿತ್ತು. ನಾನು ಸ್ವಲ್ಪ ನನಗೆ ಒಂಚೂರು ಟೈಟ್ ಆಗಬೇಕಾಗಿತ್ತು. ಹಾಗಾಗಿ ಅದನ್ನು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಮೋತಿ ಫ್ಯಾಷನ್ ಅವರಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಕವರ್ ಕೂಡ ಅದನ್ನು ಇಟ್ಕೊಂಡಿದ್ದೀನಿ, ಆ ಬ್ಲೌಸ್ದು ಬ್ಯಾಗ್ ಕೂಡ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅವರು ಬಾದಾಮ್ ಮಿಲ್ಕ್ ಕೊಟ್ಟರು. ಈ ಬೇಸಿಗೆಗೆ ಈ ಬಿಸಿಲಿಗಂತೂ ತುಂಬಾ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಫುಲ್ ಕೋಲ್ಡಾಗಿ ಆ ಥರ ಇತ್ತು. ಸೊ ನನಗೂ ಕೂಡ ತುಂಬ ಇಷ್ಟ ಆಯಿತು. ಬಟ್ ತುಂಬ ಡಾರ್ಕಾಗಿ ಕಾಣ್ತಾಯಿತ್ತು. ಸೊ ಏನು ಮಾಡೋದು, ಪಕ್ಕದಲ್ಲಿ ಇದ್ದಿದ್ದು ಇದೇನೆ ತೊಗೋಣ ಅಂತ ಅಂದ್ಬಿಟ್ಟು ಇಬ್ಬರು ತೊಗೊಂಡ್ವಿ. ನಮಗೆ ನಮ್ಮ ಏನು ಈ ಸ್ಕೂಲ್ ಡೇಸು ಮತ್ತು ಕಾಲೇಜ್ ಡೇಸ್ ಎಲ್ಲ ನೆನಪಾಗ್ತಾಯಿತ್ತು. ನಾನು ನವೀನ್ ಇಬ್ಬರು ಮಾತಾಡಿಕೊಂಡು ಹಾಗೆಯೇ ಬಾದಾಮಿ ಮಿಲ್ಕ್ ಕೂಡ ಕುಡಿದ್ವಿ. ಅಷ್ಟರಲ್ಲಿ ಅವರು ಕೂಡ ಕಾಲ್ ಮಾಡಿದ್ರು, ಇನ್ನೇನು ಬರ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಓಕೆ, ಕೊಟ್ಬಿಟ್ಟು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಬಂದಿದ್ದು ಮಕ್ಕಳಿಗೆ ಹಬ್ಬ ಬರ್ತಾಯಿದೆ ಅಲ್ವಾ, ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ, ಬಟ್ಟೆ ತೊಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಲಾಸ್ಟ್ ಟೈಮ್ ನಾನು ನಿಮಗೆ ಈ ಶಾಪ್ ಬಗ್ಗೆ ಹೇಳಿದ್ದೆ, ಆರ್ಯ ಮತ್ತು ಅಥರ್ವನ್ಗೆ ಇಬ್ರಿಗೂ ಬಟ್ಟೆ ತೊಗೊಳೋದಕ್ಕೆ ಅಂದ್ಬಿಟ್ಟು. ಅದೇನೋ ಗೊತ್ತಿಲ್ಲ, ಚಿಕ್ಕವರಿದ್ದಾಗ ನಮ್ಮಮ್ಮ ನನಗೆ ನಮ್ಮ ಅಕ್ಕಂಗೆ ಇಬ್ರಿಗೂ ಒಂದೇ ಥರ ಬಟ್ಟೆ ತೊಗೋತಾಯಿದ್ರು. ಆವಾಗ ನಂಗೆ ಬೇಜಾರಾಗ್ತಿತ್ತು, ಏನಕ್ಕೆ ಇಬ್ರಿಗೂ ಒಂದೇ ಥರ ತೊಗೊಡ್ತಾರೆ ಅಂತ. ಬಟ್ ಸೀರಿಯಸ್ಲಿ ಏನೋ ಒಂಥರ ಖುಷಿ ಗೊತ್ತಾ ಮಕ್ಕಳಿಗೆ ಒಂದೇ ಥರ ಬಟ್ಟೆ ತೊಗೊಳೋದಕ್ಕೆ. ನನಗೆ ಈಗ ನನ್ನ ಬಟ್ಟೆ ನೋಡಿದಾಗೆಲ್ಲ ಆರ್ಯನ್ಗೆ ಅಥರ್ವನ್ಗೆ ಇಬ್ರಿಗೂ ಒಂದೇ ಥರ ತೊಗೊಳ್ಳೋಣ ಅಂತ ಅನಿಸ್ತಿರುತ್ತೆ. ಅದು ಏನಕ್ಕೆ ಆ ಥರ ಫೀಲ್ ಬರುತ್ತೆ ಅಂತ ಗೊತ್ತಿಲ್ಲ. ನಮಗೆ ಚಿಕ್ಕವರಿದ್ದಾಗ ಹಂಗೆ ಮಾಡ್ತಾಯಿದ್ದಿದ್ದು ನಮ್ಮಮ್ಮ. ನಮ್ಮ ಅಕ್ಕಂಗೆ ದೊಡ್ಡದು, ನಂಗೆ ಚಿಕ್ಕದು, ಬಟ್ ಒಂದೇ ಥರ. ಆವಾಗ ನಮ್ಮಿಬ್ಬರಿಗೂ ಬೇಜಾರಾಗ್ತಾಯಿತ್ತು, ಏನಕ್ಕೆ ಒಂದೇ ಥರ ತೊಗೊಡ್ತೀರಾ ಅಂತ ಅಂದ್ಬಿಟ್ಟು. ಆದರೆ ಇವಾಗ ನಾನು ಇಬ್ರಿಗೂ ಬಟ್ಟೆ ತೊಗೋಬೇಕಾದ್ರೆ ಒಂದೇ ಥರ ಕೊಡಿ ಅಂತ ಕೇಳ್ತಾ ಇರ್ತೀನಿ. ಮೇಡಮ್ ಈ ಬಟ್ಟೆಲಿ ದೊಡ್ಡದಷ್ಟೇ ಬರೋದು, ಚಿಕ್ಕದು ಬರಲ್ಲ ಅಂತ ಅಂದಾಗ ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾ ಇರುತ್ತೆ. ಸೊ ನಿಮಗೂ ಏನಾದರೂ ಇದೇ ಥರ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ. ಏನಾದರೂ ಈ ಥರ ಆಲ್ಮೋಸ್ಟ್ ಅಂದರೆ ತುಂಬ ಡಿಫ್ರೆನ್ಸ್ ಇಲ್ದಿರೋ ಮಕ್ಕಳಿದ್ದಾಗ ಅವರಿಬ್ರಿಗೂ ಒಂದೇ ಥರ ಬಟ್ಟೆ ಹಾಕಬೇಕು ಅನಿಸುತ್ತಾ, ಅಥವಾ ಬೇರೆ ಬೇರೆನೇ ತೊಗೋಬೇಕನ್ಸುತ್ತಾ ಅಂತ ನನಗೆ ಗೊತ್ತಿಲ್ಲ. ನನಗೆ ಯಾವಾಗಲೂ ಅವರಿಗೆ ಬಟ್ಟೆ ತೊಗೊಳೋದಕ್ಕೆ ಹೋದಾಗ ನನಗೆ ಇಬ್ರಿಗೂ ಒಂದೇ ಥರ ತೊಗೋಬೇಕು ಅಂತ ನನಗೆ ಅನಿಸ್ತಾ ಇರುತ್ತೆ. ಸೊ ನಿಮಗೂ ಏನಾದರೂ ಅದೇ ಥರ ಅನಿಸುತ್ತೆ? ಯಾಕೆ ಆ ಥರ ಅನಿಸಿದ್ರೆ ಯಾಕೆ ಆ ಥರ ಅನಿಸ್ಬೋದು ಅಂತ ಕಮೆಂಟ್ ಮಾಡಿ ಆಯಿತಾ. ಅದಕ್ಕೆ ಒಂದಷ್ಟು ಕಲೆಕ್ಷನ್ಸ್ನ ನೋಡ್ತಾ ಇದ್ದೀವಿ. ಒಂದೇ ಸಲ ತೊಗೊಬಿಡೋಣ. ನಾವು ಪ್ರತಿ ಸಲ ಮಕ್ಳಿಗೆ ಬಟ್ಟೆ ತೊಗೋಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಇಬ್ರಿಗೂ ಒಂದು 4 ಪೇರ್ಸ್ ಆ ಥರ ಒಟ್ಟಿಗೆ ತೊಗೊಬಿಡ್ತೀವಿ. ಮತ್ತು ಆ ಥರವಂಗೆ ಬ್ಯಾಗಿ ಪ್ಯಾಂಟ್ ತೊಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಬಟ್ಟೆ ಒಂದಷ್ಟು ಸೆಲೆಕ್ಷನ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಈಗ ತೊಗೊತಾ ಇದ್ವಿ. ನಮ್ಮ ವೀವರ್ಸು ಏನೋ ಅವ್ರು ಹೇಳ್ತಾಯಿದ್ರು ಶಾಪಲ್ಲಿ, ಮೇಡಮ್ ನಿಮ್ಮ ವಿಡಿಯೋ ನೋಡಿಬಿಟ್ಟು ಬಂದು ತೊಗೊಂಡ್ರು ಅಂತ ಅಂದ್ಬಿಟ್ಟು. ಖುಷಿಯಾಯಿತು ಅದನ್ನು ನೋಡಿ, ಕೇಳಿ. ಸೊ ಒಂದಷ್ಟು ಬಟ್ಟೆ ಸೆಲೆಕ್ಷನ್ ಆಯಿತು ಅನ್ನಲ್ಲ. ನಮ್ಮ ಆರ್ಯನ್ಗಂತೂ
ಒಂಥರ ಮುದ್ದಾಗಿ ಈ ಥರ ಪ್ಯಾಂಟ್ಗಿಂತ ಮಕ್ಕಳಿಗೆ ಶಾರ್ಟ್ಸ್ ಹಾಕ್ದಾಗಲೇ ತುಂಬ ಕ್ಯೂಟ್ ಕಾಣ್ತಾರೆ. ಬಟ್ ಕೆಲವೊಂದು ಬಟ್ಟೆಗಳಿಗೆ ಪ್ಯಾಂಟ್ ಅನಿವಾರ್ಯತೆ ಇರುತ್ತೆ. ಸೊ ಒಂದಷ್ಟು ಸೆಲೆಕ್ಷನ್ ಮಾಡಿರೋ ಬಟ್ಟೆಗಳನ್ನೆಲ್ಲ ಈಗ ನಾವೇನು ಬಿಲ್ ಹಾಕ್ಸ್ತಾ ಇದ್ದಾರೆ. ಇವ್ರದ್ದೇ ಸುಮಾರು ಹೊತ್ತು ಆಗೋಯ್ತು. ನನಗಂತೂ ಏನಾಗ್ಬಿಡುತ್ತೆ ಅಂದರೆ ನಾವು ಮನೆಯಿಂದ ಹೊರಡೋದೇ ಸ್ವಲ್ಪ ಲೇಟ್ ಮಾಡ್ಕೊಂಡು ಹೊರಡ್ತೀವಿ. ಹತ್ತತ್ರ ಊಟದ ಟೈಮ್ ಬರ್ತಾ ಇರುತ್ತೆ, ಸುಸ್ತಾಗೋದಕ್ಕೆ ಶುರು ಆಗಿಬಿಡುತ್ತೆ. ಇವ್ರ ಬಟ್ಟೆಗಳೆಲ್ಲ ಸೆಲೆಕ್ಷನ್ ಆಯಿತು. ಮತ್ತು ನಾನು ಒಂದಷ್ಟು ಕಲೆಕ್ಷನ್ಸ್ನ ನೋಡಬೇಕು ನನಗೆ ಬೇಕಾಗಿರೋದು ಅಂತ ಅಂದ್ಕೊಂಡೆ. ಬಟ್ ಯಾಕೋ ಇಲ್ಲೆಲ್ಲ ಟೈಮ್ ಆಗಲೇ ಇಲ್ಲ ನನಗೆ. ಓಕೆ, ಫಸ್ಟ್ ಇವ್ರುಗಳು ಮುಗಿಸ್ಕೊಬೇಡ, ಇವ್ರದ್ದು ಮುಗಿಸಿದ್ರೆ ನಮ್ಮದು ಮುಗ್ದಂಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಈಗ ಏನು ಸೆಲೆಕ್ಟ್ ಮಾಡಿಟ್ಟಿದ್ವಲ್ಲ ಅದನ್ನೆಲ್ಲ ಈಗ ಈಸ್ಕೊತಾ ಇದ್ದೀವಿ. ಈಗ ಅವರು ಕವರ್ಗೆ ಹಾಕಿ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಇಲ್ಲೇ ಪರಿ ಕಲೆಕ್ಷನ್ಸ್ ಅಂತ ಏನೋ ಇದು. ಸೊ ಇಲ್ಲೇ ತೊಗೊಂಡಿದ್ದು ಚೆನ್ನಾಗಿತ್ತು ಬಟ್ಟೆಗಳು. ಆರ್ಯನ್ ಬರ್ಡೇ ಟೈಮಲ್ಲಿ ತೊಗೊಂಡಿದ್ದು ಅಂಥದ್ದು. ಹಾಗಾಗಿ ಒಂದಷ್ಟು ಕಲೆಕ್ಷನ್ಸ್ನ ತೊಗೊಂಡು ಈಗ ನಾನು ನವೀನ್ ಇಬ್ಬರು ಕೂಡ ಹೊರಡ್ತಾ ಇದ್ದೀವಿ. ನಂದು ಬಟ್ಟೆಗಳೆಲ್ಲ ನೋಡಬೇಕು ಅಂತ ಹೇಳ್ತಾ ಇದ್ದೆ ನವೀನ್ಗೆ. ಸರಿ ಆಯಿತು ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ನಾವು ಅಲ್ಲಿ ಯಾವುದೂ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ನಾವು ನೆಕ್ಸಸ್ ಮಾಲಿಗೆ ಬಂದ್ವಿ. ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮ್ಯಾಕ್ಸಲ್ಲಿ ಟ್ರೆಂಡ್ಸಲ್ಲಿ ಯಾವುದಾದ್ರೂ ಇಷ್ಟ ಆಗುತ್ತಾ ನೋಡು ಅಂತ ಅಂದರು. ಓಕೆ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ಇಲ್ಲೂ ಕೂಡ ನಾನು ಒಂದಷ್ಟು ಕಲೆಕ್ಷನ್ಸ್ನ ನೋಡಿದೆ. ಬಟ್ ಯಾಕೋ ನಂಗೆ ಯಾವುದೂ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ. ತುಂಬ ಹೊಟ್ಟೆ ಬೇರೆ ಹಸುವಾಗ್ತಾಯಿತ್ತಲ್ಲ. ಓಕೆ KFC ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಈಗ ಆ ಥರವನ್ನು ನೆನೆಸ್ಕೊತಾ ಇದ್ವಿ, ಅವನ್ನ ಮಿಸ್ ಮಾಡ್ಕೋತಾ ಇದ್ವಿ. ಅವ್ನು ಇದ್ದಿದ್ರೆ ಖಂಡಿತವಾಗ್ಲೂ ಈಗ ಎಷ್ಟು ಖುಷಿ ಆಗ್ತಿತ್ತಲ್ವ ಕೊಡಿಸಿದ್ರೆ ಅಂತ. ಬಟ್ ಅವ್ನು ಸ್ಕೂಲಿಗೆ ಹೋಗಿದ್ನಲ್ಲ, ಹಾಗೂ ನಾವೇನು ಹೇಳ್ತಾಯಿದ್ರು ಅವ್ನಿಗೆ ಪಾರ್ಸಲ್ ಏನಾದ್ರು ತೊಗೊಬಿಡೋಣ ಅಂತ. ಬೇಡ ಸುಮ್ಮನಿರಿ, ಅವನಿಗೆ ಮನೇಲಿ ಇರ್ತಾನೆ ಆರಾಮ್ಸೆ ಊಟ ಮಾಡಿ ಅಂತ ಅಂದ್ಬಿಟ್ಟು ನಾವಲ್ಲಿ KFC ತಿಂದು ನೆಕ್ಸ್ಟ್ ಏನು ಶಾಪಿಂಗ್ ಮಾಡೋದಕ್ಕೆ ಹೋಗಲೇ ಇಲ್ಲ. ಸೊ ಬರ್ತಾ ಫ್ಯೂಲ್ ಹಾಕ್ಸ್ಕೋಬೇಕಿತ್ತು, ಬಂಕಿಗೆ ಬಂದ್ವಿ. ಇಲ್ಲಿ ಫ್ಯೂಲ್ ಹಾಕ್ಸ್ಕೊಂಡು ಮನೆ ಕಡೆ ಹೊರಡಬೇಕು. ಮಕ್ಕಳು ಇನ್ನು ವೆಯ್ಟ್ ಮಾಡ್ತಾ ಇರ್ತಾರೆ. ನನಗೆ ಬಿಡಿ ಇನ್ನೊಂದಿನ ತೊಗೊತೀನಿ ಅಂದ್ಕೊಂಡು ಬಂದ್ಬಿಟ್ಟು ಇದೇ ಥರ ಶಾಪಿಂಗ್, ಈ ಮದುವೆ ಅದು ಇದು ಅಂತ ಫಂಕ್ಷನ್ಗಳು ಬಂದರೆ ಫಂಕ್ಷನ್ ಮುಗಿಯೋವರೆಗೂ ಶಾಪ್ ಮಾಡ್ತಾನೆ ಇರ್ತೀವಿ, ಅದು ಮುಗಿಯೋದೇ ಇಲ್ಲ. ಸೊ ಆಲ್ಮೋಸ್ಟ್ ಈಗ ಹೊರಟ್ಬಿಡೋಣ, ಲೇಟ್ ಆಗುತ್ತೆ ಅಂತ ನಾವು ಮನೆಗೆ ಬಂದ್ಬಿಟ್ವಿ. ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಆ್ಯಕ್ಚುಲಿ ಕಂಪ್ಲೀಟಾಗಿ ಶಾಪ್ ಮಾಡೋಕ್ಕಾಗಲಿಲ್ಲ. ನನಗೆ ಏನೂ ತೊಗೊಳೋದಕ್ಕಾಗಲಿಲ್ಲ. ನಾನು ಒಂದು 2 ಪೇರ್ ಸ್ಲಿಪ್ಪರ್ಸ್ ತೊಗೊಂಡೆ ಅಷ್ಟೇ. ಅದ್ಬಿಟ್ಟು ನನಗೇನು ಡ್ರೆಸ್ ಯಾವುದು ಕರೆಕ್ಟಾಗಿ ನನಗೆ ಬೇಕಾಗಿರೋ ಥರ ಸಿಗಲೇ ಇಲ್ಲ. ಸೊ ಒಂಥರ ಎಕ್ಸಾಸ್ಟ್ ಆಗಿಬಿಡುತ್ತೆ, ಸಾಕು ಬಿಡು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ವಾಪಸ್ ಬಂದ್ಬಿಟ್ವಿ. ಬಂದು ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಹಾಗೆ ಕೂತ್ಕೊಂಡ್ವಿ. ಮತ್ತು ತಮ್ಮನ ಮದುವೆ ಪ್ರಿಪ್ರೇಷನ್ ನಡೀತಾ ಇದೆ. ಜ್ಯುವೆಲ್ರಿ ತೊಗೊಂಡೆ, ಸೀರೆ ತೊಗೊಂಡೆ, ಬ್ಲೌಸ್ ಸ್ಟಿಚ್ ಮಾಡಿಸ್ದೆ, ಅದು ಇದು ಅಂತ ಹೇಳಿದ್ದಾಯಿತು. ಈಗ ಇನ್ವೈಟ್ ಮಾಡೋ ಸಮಯ. ರಕ್ಷಿತಾ ಶಿವಕುಮಾರ್ ಚಾನಲ್ ವ್ಲಾಗ್ಸ್ನ ನೋಡಿದರೆ ನೀವು ಅವರು ಇನ್ವೈಟ್ ಮಾಡಿದ್ದಾರೆ. ಸೊ ನಾನು ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ ಏನಿದೆ ಅವರಿಗೆ ನಾವು ರಮ್ಯಾ ನವೀನ್ ಕಡೆಯಿಂದ ಇನ್ವಿಟೇಷನ್ ಕಳಿಸ್ಬೇಕಲ್ವ. ಸೊ ಹಾಗಾಗಿ ನಮ್ಮಿಬ್ಬರ ಕಡೆಯಿಂದ ತಮ್ಮನ ಮದುವೆಗೆ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ನಿಮ್ಮನ್ನ. ಇದೇ ತಿಂಗಳು ಜನವರಿ 21, 22, 21 ನೈಟ್ ರಿಸೆಪ್ಷನ್ ಇರುತ್ತೆ, 22 ಮಾರ್ನಿಂಗ್ ಧಾರೆ ಮುಹೂರ್ತ ಇರುತ್ತೆ. ಜೊತೆಗೆ ಅವತ್ತು ಕೂಡ ರಿಸೆಪ್ಷನ್ ಇದೆ. ಸೊ ಒಂದು ಫ್ಯಾಮಿಲಿ ಥರ ನಮ್ಮ ಜೊತೆ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ್ಲಿಂದ ಎವ್ರಿ ಡೇ ನಮ್ಮ ಲೈಫಲ್ಲಿ ಆಗ್ತಿರೋದನ್ನ, ನೋವು ಇರ್ಬೋದು ಅಥವಾ ಅದು ಖುಷಿಯಾಗಿರುವಂಥ ವಿಚಾರ ಆಗಿರ್ಬೋದು, ಸೆಲೆಬ್ರೇಟ್ ಮಾಡುವಂಥ ವಿಷಯ ಆಗಿರ್ಬೋದು, ನಿಮ್ಮ ಜೊತೆ ಪ್ರತಿಯೊಂದನ್ನು ಹಂಚ್ಕೊಂಡು ಬಂದಿದ್ದೀವಿ. ನೀವು ಅದಕ್ಕೆ ನಮ್ಮ ಖುಷಿಲಿ ನಿಮ್ಮ ಖುಷಿನ ನೋಡ್ತಾ ಮತ್ತು ನಮ್ಮ ಕಷ್ಟದಲ್ಲಿ ನಮಗೆ ಸಾಂತ್ವನಗಳನ್ನ ಹೇಳ್ಕೊಂಡು ಬರ್ತಾ ಇದ್ದೀರಾ. ನಾವೇನೋ ಒಂದು ತೊಗೊಂಡ್ರು ನಿಮ್ಮ ಜೊತೆ ಶೇರ್ ಮಾಡಿದಾಗ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ನಮಗೆ ಸಜೆಷನ್ ಕೊಡೋದಾಗಿರ್ಬೋದು. ಮತ್ತು ನಾವೇನಾದರೂ ಒಂದು ಪ್ರಾಬ್ಲಮ್ ಈ ಥರ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ 4 ಸಮಾಧಾನದ ಮಾತುಗಳನ್ನ ಕಮೆಂಟ್ ಮುಖಾಂತರ ಹಾಕಿರ್ತೀರಲ್ಲ, ಆ ಕಮೆಂಟ್ಸ್ ಇರ್ಬೋದು. ಬಟ್ ಯಾವುದಾದ್ರೂ ನಮಗೆ ಬೇಡದಿರೋ ಕಮೆಂಟ್ ಬಂದಾಗ ಅದಕ್ಕೆ ನೀವೇ ಉತ್ತರ ಕೊಡೋದಾಗಿರ್ಬೋದು. ಹೌದು, ನೆಗೆಟಿವ್ ಕಮೆಂಟ್ ಬರೋ ತೀರಾ ಕಡಿಮೆ. ನಾನು ಇವಾಗ ಒಂದು ಲಾಸ್ಟ್ ಯಾವಾಗ ನವೀನ ಇನ್ಸಿಡೆಂಟ್ ಆಗಿದ್ದು ಒಂದು ಹತ್ತತ್ರ 1 ವರ್ಷ ಆಗಕ್ಕೆ ಬಂತೇನೋ, ಈ ಥರ ಬೇಕು ಅಂತ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ನೆಗೆಟಿವ್ ಕಮೆಂಟ್ನ ತೀರಾ, ಒಬ್ಬ ಮನುಷ್ಯ ಎಷ್ಟು ವರ್ಸ್ಟಾಗಿ ಕಮೆಂಟ್ಸ್ನ ಮಾಡ್ಬೋದು ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡಿದವ್ರ ಬಗ್ಗೆ ಎಲ್ಲ ನೀವು ಸ್ಟ್ಯಾಂಡ್ ತಗೊಂಡು ಅದಕ್ಕೆ ಸರಿಯಾದ ರಿಪ್ಲೈಗಳನ್ನ ಕೊಟ್ಕೊಂಡು, ನಮಗೆ ಬೇಜಾರಾಗಿದೆ ಅನ್ನೋದನ್ನ ನಿಮ್ಗೆ ಬೇಜಾರಾಗಿದೆ ಅನ್ನೋ ತರ ಯಾವತ್ತೂ ಮರೆಯಲ್ಲ, ಯಾವಾಗ್ಲೂ ನೀವು ನಮ್ಮ ಜೊತೆ ಇರ್ತೀರಾ. ಸೊ ಆ ತರ ಸಿಚುವೇಶನ್ಸ್ ಅಲ್ಲೆಲ್ಲ ಹೆಂಗೆ ಅಂತ ಅಂದ್ರೆ ನನಗೆ ಹರ್ಟ್ ಆಗ್ತಿದೆ ಅನ್ನೋ ತರ ನಮ್ಮ ಮಕ್ಳ ಬಗ್ಗೆ ಯಾರಾದ್ರೂ ಕಮೆಂಟ್ ಮಾಡಿದ್ರೆ, ನಮ್ಗಳ ಬಗ್ಗೆ ಯಾರಾದ್ರೂ ಕಮೆಂಟ್ ಮಾಡಿದ್ರೆ ನೀವೇ ರಿಪ್ಲೈ ಕೊಟ್ಟಿರ್ತೀರಾ. ನಮ್ಮನ್ನ ಪ್ರೀತಿ ಮಾಡೋರೇ ಅದಕ್ಕೆ ಉತ್ತರ ಕೊಟ್ಟಿರ್ತೀರಾ. ಅದೆಲ್ಲ ನೆನೆಸ್ಕೊಂಡಾಗಂತೂ ತುಂಬ ಖುಷಿ ಆಗುತ್ತೆ.
ಸೊ ಈಗ ಏನು ನನ್ನ ತಮ್ಮನ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಫ್ಯಾಮ್ಲಿ, ನನ್ನ ಸಬ್ಸ್ಕ್ರೈಬರ್ಸ್, ವೀವರ್ಸ್ ಎಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿ. ಲೊಕೇಶನ್ ಬಂದು ನಮ್ಮ ಮೈಸೂರಿನ ಪೊಲೀಸ್ ಭವನ, ಜಾಕಿ ಕ್ವಾರ್ಟರ್ಸ್ ಹತ್ರ ಇರೋಂಥ ಪೊಲೀಸ್ ಭವನ ಚೌಟ್ರಿಲಿ 21 ಇದೇ ತಿಂಗಳು 21, 22ಕ್ಕೆ ಮದುವೆ ನಡೀತಾ ಇದೆ. ನಮ್ಮ ಫ್ಯಾಮಿಲಿ ಫಂಕ್ಷನಲ್ಲಿ ಕೂಡ ನೀವು ಭಾಗಿಯಾಗಿ. ಸೊ ಯಾವುದೇ ತರ ಮುಜುಗರ ಆ ತರ ಏನೂ ಬೇಡ, ಖಂಡಿತ ಬಂದ್ರೆ ಈಗ ನಮಗೆ ನೀವೇ ಬಂದು ಅಂದ್ರೆ ನಿಮ್ಮ ಮುಖ ಪರಿಚಯ ನಮ್ಗೆ ಇರಲ್ಲ. ಸೊ ನೀವೇ ಬಂದು ನಾವು ನಿಮ್ ಸಬ್ಸ್ಕ್ರೈಬರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ತುಂಬಾ ಖುಷಿ ಪಡ್ತೀವಿ. ಮ್ಯಾಕ್ಸಿಮಮ್ ನಿಮ್ಗೆ ಟೈಮ್ ಕೊಡಕ್ಕಾಗದೇ ಇರ್ಬೋದು, ಪ್ರೀತಿಯಿಂದ ಅಂತೂ ಮಾತಾಡಿಸ್ತೀವಿ. ಸೊ ನೀವು ಬಂದು ಹೊಸ ದಂಪತಿಗಳಿಗೆ ಆಶೀರ್ವಾದ ಮಾಡಿ. ಈಗ ಆಲ್ರೆಡಿ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಪ್ರೀತಿ ಕೊಡ್ತಾ ಇದ್ದೀರಾ. ಇದೇ ಥರ ಇರಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ. ಆ್ಯಂಡ್ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಇಷ್ಟು ಬೇಗ ಅವ್ರ ಚಾನಲ್ಲು ಕೂಡ ಇಷ್ಟು ಸ್ಟ್ಯಾಂಡ್ ಆಗ್ತಾ ಇರಲಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ತಾ ಇರಲಿಲ್ಲ. ಎಲ್ರಿಗೂ ಅಷ್ಟೇ ಎಂಕರೇಜ್ ಮಾಡ್ತೀರಾ. ಪ್ರತಿಯೊಬ್ಬರೂ ಒಂಥರ ಕೆಲವೊಬ್ರು ಇರ್ತಾರೆ, ತೀರಾ ಕೆಲವೊಬ್ರು ಅವ್ರಿಗೇನೋ ನಮ್ಮ ಬಗ್ಗೆ ಇನ್ನೂ ಮದುವೆನೇ ಆಗಿಲ್ಲ ಆ ಹುಡುಗಿ ನಮ್ಮ ಮನೆಗೆ ಬಂದು ಹೋಗ್ಬಿಟ್ಟು ಇನ್ನೊಂಥರ ಕಮೆಂಟ್ ಆಗೋದು, ಅಥವಾ ಆ ಹುಡುಗಿ ಬಗ್ಗೆ ನಮ್ಮ ಹತ್ರ. ಸೊ ಇದು ಕೆಲವ್ರ ಮೈಂಡ್ ಸೆಟ್ ಇರುತ್ತೆ. ಬಟ್ ಆ ಥರದ್ದು ಯಾವುದೋ 1-2 ಕಮೆಂಟ್ ನಾನು ಇಲ್ಲಿವರೆಗೂ ನೋಡಿದ್ದೀನಿ ಅಷ್ಟೇ. ಬಟ್ ತುಂಬ ಪ್ರೀತಿಯಿಂದ ನೀವೆಲ್ಲರೂ ಅಕ್ಕ ತಂಗಿರ ಥರ ಚೆನ್ನಾಗಿದ್ದೀರಾ ಅಂತೆಲ್ಲ ನೀವು ಆ ಖುಷಿನ ಸೆಲೆಬ್ರೇಟ್ ಮಾಡ್ತೀರಾ. ಅದು ನೋಡೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಮದುವೆ ಇನ್ವಿಟೇಷನ್ ಕಾರ್ಡು. ಆ್ಯಂಡ್ ನೀವೆಲ್ಲರೂ ಕೂಡ ಮದುವೆಗೆ ಬನ್ನಿ. ಶಿವಕುಮಾರ್ ರಕ್ಷಿತಾನ್ ಮದುವೆಗೆ ಬಂದು ಆಶೀರ್ವಾದ ಮಾಡಿ. ನಾನು ಹೇಳಿದ್ನಲ್ಲ, ನೀವೇ ಬಂದು ಪರಿಚಯ ಮಾಡ್ಕೊಳ್ಳಿ. ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಿಮ್ಮ ಪ್ರೆಸೆನ್ಸ್ ನಮ್ಗೆ ತುಂಬ ಖುಷಿ ಕೊಡುತ್ತೆ. ಯಾವುದೇ ಥರ ಸಂಕೋಚ, ಮಾತಾಡ್ಸ್ತಾರ ಹೋದಾಗ ಅದು ಇದು ಅಂತೆಲ್ಲ ಏನೋ ಅಂದ್ಕೊಂಬಿಡಿ. ನನಗೆ ನೀವು ಫ್ಯಾಮಿಲಿ, ನನ್ನ ರಿಲೇಟಿವ್ಸ್ ಎಷ್ಟು ನನಗೆ ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ನೀವು ಕೂಡ. ಸೊ ಆರ್ಯನ್ ಬರ್ಡೇ ಫಂಕ್ಷನ್ಗೆ ನಾವು ಹತ್ರ ಇನ್ವೈಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಕೆಲವೊಂದು ಕಾರಣಗಳಿರುತ್ತೆ. ನಾವೊಂದು ಪುಟ್ಟದಾಗಿ ಮಾಡಬೇಕು ಅಂತ ಒಂದು ಫಂಕ್ಷನ್ ಮಾಡಿದ್ದು ಅದು. ಬಟ್ ಈ ಫಂಕ್ಷನ್ಗೆ ಖಂಡಿತವಾಗ್ಲೂ ನಿಮ್ಮೆಲ್ಲರೂ ಇನ್ವೈಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೆಲ್ಲರೂ ಕೂಡ ಬರಬೇಕು, ಬಂದು ನವ ದಂಪತಿಗಳಿಗೆ ಆಶೀರ್ವಾದ ಮಾಡಬೇಕು. ಸೊ ಎಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಏನು ಗೊತ್ತಾ, ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದ್ನಲ್ಲ, ಮ್ಯಾಕ್ಸಿಮಮ್ ಕಮೆಂಟ್ಸ್ ನವೀನ್ ಅವ್ರಿಗೆ ಬಂದಿದೆ. ನನ್ಗಿಂತ ನೀನೇನು ಹೇಳ್ದೆ ನೋಡು, ನಿನ್ ಚಾನಲ್ ನೀನ್ ಇಷ್ಟು ಬೆಳೆಸಿದ್ಯಾ ಚಾನಲ್ನ, ನಿನ್ ಕಂಡ್ರೆ ಇಷ್ಟ ಅಂತ. ಬಟ್ ನೀವ್ ಅನ್ಕೊಂಡಿದ್ ಸುಳ್ಳು. ನವೀನ್ ಅವ್ರ ಕಂಡ್ರೆ ಎಷ್ಟು ಜನ ಅಂದ್ರೆ ಅವರೆಲ್ಲ ನಿಮ್ಮನ್ನ ಯಾವ ತರ ಗೊತ್ತಾ, ನವೀನ್ ಅಣ್ಣ ಅಂದ್ರೆ ನಮಗ್ ತುಂಬಾ ಇಷ್ಟ, ನವೀನ್ ಅಣ್ಣನ್ ಮಾತು ಇಷ್ಟ, ನವೀನ್ ಅಣ್ಣ ವ್ಲಾಗಲ್ಲಿ ಇದ್ರೆ ನಮ್ಗೆ ಇಷ್ಟ ಆಗುತ್ತೆ ಅಂತ. ಖಂಡಿತವಾಗ್ಲೂ ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ ಅಂದರೆ ನೀವೆಲ್ಲರೂ. ನಂಗೆ ಜಲಸಿ ಆಗ್ತಿಲ್ಲ ಅಥವಾ ನಂಗೆ ಬೇಜಾರಾಗಿಲ್ಲ ಆ ಕಮೆಂಟ್ಸ್ನ ನೋಡಿ. ಅಯ್ಯಪ್ಪ, ನನ್ನ ಗಂಡ ಎಷ್ಟು ಜನನ ಸಂಪಾದನೆ ಮಾಡಿದ್ದಾರೆ, ಎಷ್ಟು ಜನ ಹೆಣ್ಮಕ್ಳು ಮನಸ್ಸಲ್ಲಿದ್ದಾರೆ, ಎಷ್ಟು ಪ್ರೀತಿಯಿಂದ ನವೀನ್ ಅಣ್ಣ ಸೂಪರ್, ನಮ್ಗೆ ಇಷ್ಟ, ಲ್ಯಾವೆಂಡರ್ ಕಲರ್ ಬ್ಲೌಸೇ ಇಷ್ಟ ಆಯಿತು, ಬಟ್ ಸ್ಟಿಲ್ ನಮಗೆ ನವೀನ್ ಅಣ್ಣ ಇಷ್ಟ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆಯಿತಾ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಆ್ಯಂಡ್ ಆಮೇಲೆ ನನಗೂ ಒಂದಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಅವ್ರಿಗೂ ಅಷ್ಟೇ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನೀವು ಅವ್ರು ಇಷ್ಟ ಅಂದರೆ ನನಗೆ ಏನೂ ತೊಂದರೆ ಇಲ್ಲ, ಅಥವಾ ನಾನೇ ಇಷ್ಟ ಅಂತಂದ್ರೆ ಅವ್ರಿಗೂ ನಿಮಗೆ ಬೇಜಾರಾಗಲ್ರಿ, ಏನು ಬೇಜಾರಾಗಲ್ವಂತ. ಸೊ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಮೆಜಾರಿಟಿ ನನಗೆ ತೋರಿಸಿದ್ರಲ್ಲ, ನನಗೆ ಅನ್ಕೊಂಡೈತಿ ಇವ್ರಿಗೆ, ನಾನು ಅನ್ಕೊಂಡೇ ಇರಲಿಲ್ಲ ಅಷ್ಟೊಂದು ಜನ. ರಮ್ಮಿನ ಕಂಡ್ರೆ ಮ್ಯಾಕ್ಸಿಮಮ್ ನಾನು ನೋಡ್ತಾ ಇರ್ತಿಲ್ಲ ಹೊರಗಡೆ ಎಲ್ಲ ಜನ ಎಲ್ಲ ಸಿಕ್ತಾಗ ನನ್ನನ್ನು ಮಾತಾಡ್ಸೋದಕ್ಕಿಂತ ಇವ್ರನ್ನೇ ಜಾಸ್ತಿ ಮಾತಾಡ್ಸೋದು. ಸೊ ಹಂಗಾಗಿ ಇವ್ರಿಗೆ ಫ್ಯಾನ್ ಜಾಸ್ತಿ ಅಂದ್ಕೊಂಡಿದ್ದೆ. ಬಟ್ ನನ್ನ ಕಂಡ್ರು ಅಷ್ಟೊಂದು ಇಷ್ಟಪಡ್ತಾರೆ ಅಂತ ಗೊತ್ತಾಗ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು.